ತಾಲೂಕಿನ ಮಾಸ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜಿಸಿ ನಾರಾಯಣಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣೆಯಲ್ಲಿ ಟಿ.ಕೆ. ನಾಗರಾಜ್, ಅಖಿಲ ಭಾನು, ನಾರಾಯಣಮ್ಮ, ಲಕ್ಷ್ಮೀದೇವಿ, ಲಕ್ಷ್ಮಮ್ಮ, ರಮೇಶ್, ಸುಭಾಷ್ ಚಂದ್ರ ಹಾಗೂ ಇತರ ಸದಸ್ಯರು ಸಹ ಭಾಗವಹಿಸಿದ್ದರು. ಅವರು ಆಯ್ಕೆಯ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರು ಹಾಗೂ ಪದಾಧಿಕಾರಿಗಳು ಸಂತೋಷವಾಗಿ ವ್ಯಕ್ತಪಡಿಸಿದರು. ನೂತನ ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ ಅವರಿಗೆ ಎಲ್ಲ ಸದಸ್ಯರು ಶುಭಾಶಯಗಳನ್ನು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಪುಷ್ಪ ಎಸ್.ವಿ. ಮಾಲೂರು. ಶ್ರೀಮತಿ ಎಂ. ಮಂಜುಳಾ, ಶ್ರೀಮತಿ ಅಖಿಲ ಭಾನು, ಜಿ.ಕೆ. ನಾಗರಾಜ್, ಶ್ರೀಮತಿ ನಾರಾಯಣಮ್ಮ, ಶ್ರೀಮತಿ ರಾಜಮ್ಮ, ಟಿ. ರಮೇಶ್, ಜಿ.ಸಿ. ನಾರಾಯಣಸ್ವಾಮಿ, ಶ್ರೀ ಪುಟ್ಟಪ್ಪ, ಶ್ರೀಮತಿ ಲಕ್ಷ್ಮಮ್ಮ, ಶ್ರೀ ಬಿ.ಎಚ್. ಸುಭಾಷ್ ಚಂದ್ರ, ಶ್ರೀಮತಿ ಲಕ್ಷ್ಮೀದೇವಿ, ಮೋಹನ್ ರಾವ್, ಸದಸ್ಯರು ಮತ್ತು ಫೋರಂ ಇದ್ದು ಶ್ರೀ ಜಿ.ಸಿ. ನಾರಾಯಣಸ್ವಾಮಿ ಸಣ್ಣ, ಜಿ.ಬಿ. ಚಿನ್ನಪ್ಪ, ರವಿಸುಂದರ ಕ್ಷೇತ್ರ, ಜಿ.ಡಿ. ಚಿನ್ನಪ್ಪ, ರವಿಸುಂದರ ಕ್ಷೇತ್ರ ಇವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿಯನ್ನು ಸಲ್ಲಿಸುವವರು ಒಬ್ಬರೇ ಆಗಿರೋದ್ರಿಂದ ಇವರೇ ಒಬ್ಬರೇ ಮಾಸ್ತಿ ಗ್ರಾಮ ಪಂಚಾಯತ್ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಿದ್ದು ಇವರು ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಇವರ ನಾಮಪತ್ರ ಸಿಂಧುವಾಗಿದ್ದು ಶ್ರೀ ಜಿ.ಸಿ. ನಾರಾಯಣಸ್ವಾಮಿ ಸಣ್ಣ, ಜಿ.ಡಿ. ಚಿನ್ನಪ್ಪ ಇವರನ್ನು ಮಾಸ್ತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆಯ್ಕೆ ಮಾಡಿದೆ ಎಂದು ಘೋಷಿಸಲಾಗಿದೆ. ನಾನ್ಸ ಮಾಡಿ ಕಾಣಿಸಲ್ಲ ಮನವಿ ಸಮೀಕ್ಷೆ ನಡೀತಾ ಇದೆ. ತಮಗೆಲ್ಲ ಗೊತ್ತಿದೆ, ಮನೆ ಸಮೀಕ್ಷೆ ನಮ್ಮ ಟೀಚರ್ಸ್ ಎಲ್ಲ ಬರ್ತಾ ಇದ್ದಾರೆ. ಬಂದಾಗ ತಮ್ಮ ಮಾಹಿತಿಯನ್ನು ಮಾಹಿತಿಯನ್ನು ಕೊಡಬೇಕು ಮತ್ತು ಸಕಾಲದಲ್ಲಿ ಕೊಡಬೇಕು ಅಂತ ನಾನು ದಶಕದಲ್ಲಿ ನಮ್ಮ ತಂದೆಯವರಾದಂಥ ಜಿ.ಡಿ. ಚಿನ್ನಪ್ಪನವರು ಸಹ ಈ ಗ್ರಾಮ ಪಂಚಾಯತಿಯಲ್ಲಿ ಸದಸ್ಯರಾಗಿದ್ದಂಥವ್ರು. ಅವ್ರಿಗೆ ಇಂಥ ಅವಕಾಶ ಸಿಗಬೇಕಾಗಿತ್ತು, ಕಾರಣಾಂತರದಿಂದ ಸಿಕ್ಕಿರಲಿಲ್ಲ. ಇವತ್ತು ಈ ಒಂದು ಅವಕಾಶನ ನನಗೆ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ಧೀಮಂತ ರಾಜಕಾರಣಿ, ಅಭಿವೃದ್ಧಿ ಅಧಿಕಾರರು ಇವರು ನಂಜೇಗೌಡನವರು ಈ ಅವಕಾಶ ನನಗೆ ಕಲ್ಪಿಸ್ಕೊಟ್ಟಿರೋದಕ್ಕೆ ಅವ್ರಿಗೆ ಅನಂತ ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ಹಾಗೆಯೇ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ನರಸಿಂಹಣ್ಣ ಇಲ್ಲಿ ಗೊತ್ತು, ಇವಾಗ ನಮ್ಗೆ ಅದೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ನರಸಿಂಹಣ್ಣವರು ಆಗಮಿಸಿದ್ದಾರೆ. ಉಪಾಧ್ಯಕ್ಷರಾಗಿದ್ದಂಥ ಚೇತು ಅವರಿದ್ದಾರೆ, ಫಯಾಜ್ ಅವರಿದ್ದಾರೆ, ಕೃಷ್ಣಕುಮಾರ್ ಅವರಿದ್ದಾರೆ, ನಮ್ಮ ತಾತ್ನವರಾದಂಥ ಚಂದ್ರಾಯಣ್ಣವರಿದ್ದಾರೆ, JCP ನಾಗರಾಜ್ ಅವರಿದ್ದಾರೆ, ನಮ್ಮ ನಾರಾಯಣಪ್ಪನವರಿದ್ದಾರೆ, ವೆಂಕಟೇಶಪ್ಪನವರಿದ್ದಾರೆ. ಇವ್ರಿಗೆಲ್ರಿಗೂ ಕೂಡ ನಾನು ಅನಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ. ಇವ್ರಿಗೆಲ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ತಿಳಿಸೋಕೆ ಇಚ್ಛೆ ಪಡ್ತೀನಿ. ಹಾಗೆಯೇ ನನ್ನ ಮತ ಹಾಕಿ ಗೆಲ್ಲಿಸಿ ಕಳಿಸಿದಂಥ ನಮ್ಮ ಗಂಗಸಂದ್ರ ಗ್ರಾಮಸ್ಥರು, ಉಪ್ಪಾರಹಳ್ಳಿ ಗ್ರಾಮಸ್ಥರು, ಕತ್ರಹಳ್ಳಿ ಗ್ರಾಮಸ್ಥರು ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ತಿಳಿಸೋಕೆ ಇಚ್ಛೆ ಪಡ್ತೀನಿ. ಈ ಒಂದು ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳಾಗಿ ಭಾಗವಹಿಸಿರ್ತಕ್ಕಂಥ ಅಧಿಕಾರಿಗಳಾಗ್ಬೋದು, ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗ್ಬೋದು, ಸಿಬ್ಬಂದಿ ವರ್ಗದವರಾಗಿರ್ಬೋದು, ಇವ್ರಿಗೆಲ್ಲ ಕೂಡ ನಾನು ನಿಮ್ಮ ಮಾಧ್ಯಮ ಮಿತ್ರರು, ಪತ್ರಕರ್ತ ಹೇಳ್ತಾ ಇದ್ದೀನಲ್ಲ, ಇವ್ರಿಗೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನೋಡಿ, ಅಭಿವೃದ್ಧಿ ನೋಡಿ, ನಮ್ಮ ತಾಲೂಕಲ್ಲಿ ಸುಮಾರು 394 ಹಳ್ಳಿ ಇರ್ಬೋದು. ಇಷ್ಟು ಹಳ್ಳಿಗಳಲ್ಲಿ ಈ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಹೇಳ್ತಾರೆ. ಸುಮಾರು ಒಂದು 200 ಹಳ್ಳಿನಾಗ ನಾನು ಏನು ಅಭಿವೃದ್ಧಿ ಆಗಿದೆ ಅಂತೇಳಿ ಕೂಡ ಹೇಳ್ತೀನಿ. ನಾನು ಒಂದು ವಾಟರ್ ಪ್ಲ್ಯಾಂಟ್ಗಳಾಗಿರ್ಬೋದು, ಐಮಾಸ್ ಲೈಟ್ಗಳಾಗ್ಬೋದು, CC ರಸ್ತೆಗಳಾಗ್ಬೋದು, ಡಾಂಬರೀಕರಣ ಆಗಿರೋಂಥ ರಸ್ತೆಗಳಾಗಿರ್ಬೋದು, ಹೋಬಳಿ ಲೆವೆಲ್ಗೆ ಬಂದರೆ ಬಸ್ ಸ್ಟ್ಯಾಂಡ್ಗಳಾಗ್ಬೋದು, ಶಾಲಾ ಕಾಲೇಜುಗಳಾಗ್ಬೋದು, ನಮ್ಮ ಕೆಸರಿಗಿರತ್ತ ಮಾಡಿರೋ ವಸತಿ ಶಾಲೆ, ಮಾಸ್ತಿ ವೆಂಕಟೇಶ್ವರ ವಸತಿ ಶಾಲೆ ಆಗ್ಬೋದು, ಇಂಥವೆಲ್ಲ ಅಭಿವೃದ್ಧಿಗಳು ಬೇಕಾದಷ್ಟು ಮಾಡಿದ್ದಾರೆ. ಸುಮ್ಮನೆ ವಿರೋಧಿಗಳು ಏನು ಹೇಳ್ತಾರೆ, ಏನೋ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಸುಮ್ಮನೆ ಟೀಕೆ ಮಾಡ್ತಾರೆ ಅಷ್ಟೇ. ಇಷ್ಟೆಲ್ಲ ಅಭಿವೃದ್ಧಿಗಳನ್ನ ನಮ್ಮ ತಾಲೂಕು ಕಂಡಿದೆ. ಯಾರಾದರೂ ನಾನು ಸುಮಾರು ಒಂದು 5 ಜನ MLAಗಳನ್ನ ಹತ್ತಿರದಿಂದ ನೋಡಿದ್ದೀನಿ.
ಅದರಲ್ಲಿ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರೋಂಥ ನಾಯಕರು ಯಾರಿದ್ರೆ ಅದು ನಮ್ಮ ನಂಜೇಗೌಡ ಅಣ್ಣ ಅಂತ ಹೇಳಕ್ಕೆ ಕೂಡ ನಾನು ಇವತ್ತು ಸಂತೋಷ ಪಡ್ತೀನಿ. ಹಾಗಾಗಿ ಮುಂದೆ ಹೋಗಿ ಇವತ್ತೇನು ನಮ್ಮ ಇವತ್ತು ಜವಾಬ್ದಾರಿ ನಮ್ದು ಏನಿರ್ತದೆ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳು ಕಲ್ಪಿಸುವಂಥ ಒಂದು ಇದೇನಿರ್ತದೆ, ನೀರು, ಆಮೇಲೆ ಬೀದಿ ದೀಪಗಳು, ಸ್ವಲ್ಪ ಸ್ವಚ್ಛತೆ, ಇಂಥದನ್ನು ನಾವು ಅದನ್ನು ಅಭಿವೃದ್ಧಿಪಡಿಸಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒಂದು ಎರಡು ಮಾತು ಹೇಳಿ ನನ್ನ ಮಾತು